ತನ್ನ ಕಾರ್ಯಭಾರಕ್ಕೆ ಅತ್ಯಂತ ಒಳ್ಳೆಯ ಮುದ್ರೆಯೊತ್ತಿದ್ದಾನೆ ರಾಮಚಂದ್ರ ಒಪ್ಪಿಕೊಂಡು ಅನ್ನುವುದಕ್ಕಾಗಿ ಆ ಬೆಟ್ಟವನ್ನು ಏರುತ್ತಾ ಸೀದಾ ರಾಮಲಕ್ಷ್ಮಣರನ್ನು ಕರೆದೊಯ್ಯುತ್ತಾ ಸುಗ್ರೀವನನ್ನು ಸೇರ್ತಾನೆ. ಸುಶುಭಮತಿ, ಅತ್ಯಂತ ಮನಸ್ಸಿನಲ್ಲಿ ಹಿತವಾದ ಚಿಂತನೆಯು ಅವನ ಮನಸ್ಸಿನಲ್ಲಿ ತುಂಬಿಕೊಂಡಿತ್ತು. ಹೀಗೆ ಭೇಟಿಯಾಯಿತು. ಅಂದರೆ ಸುಗ್ರೀವನ ಬಳಿಗೆ ಬಂದರು. ಋಷ್ಯಮೂಕಾತ್ತು ಹನುಮಾನ್ ಗತ್ವಾ ತುಮಲಯಂ ಗಿರಿಂ ಆಚಚಕ್ಷೇ ತಥಾ ವೀರೌ ಕಪಿರಾಜಾಯ ರಾಘವೋ. ಒಂದು ಕಡೆ ನಿಲ್ಲಿಸಿ, ಏನಾದರೂ ಮೊದಲೊಮ್ಮೆ ರಾಜನ ಬಳಿ ಭೇಟಿಯಾಗಿ ಹೀಗೆ ಬಂದಿದ್ದಾರೆ ಅಂತ ಹೇಳುವುದು ಅದೊಂದು ಸಹಜವಾದ ಮರ್ಯಾದೆ. ಅದನ್ನು ನಡೆಸಿ ಬರಲಿಕ್ಕೋಸ್ಕರ ಅವರಿಗೆ ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿ ಸುಗ್ರೀವನ ಬಳಿಗೆ ಹೋಗಿದ್ದಾನೆ. ಇವನು ರಾಮ ಅಂತ ಅತ್ಯಂತ ತಿಳಿದವನಾಗಿದ್ದಾನೆ. ತನ್ನ ಪರಾಕ್ರಮದ ವಿಷಯದಲ್ಲಿ ಎಲ್ಲೂ ಹಿಂದೆ ಸರಿಯುವವನಲ್ಲ. ನಮ್ಮನ್ನು ಭೇಟಿಯಾಗುವ ಬಯಕೆಯಲ್ಲಿದ್ದಾನೆ. ಅವನ ಜೊತೆಗಿರುವವನು ಲಕ್ಷ್ಮಣ. ರಾಮನ ಜೊತೆಗೆ ಅವನ ಸಹಾಯಕನಾಗಿ ತಮ್ಮನೆನಿಸಿ ದೀರ್ಘಕಾಲ ಒಟ್ಟಿಗೆ ಇದ್ದು ಇಲ್ಲಿ ತನಕ ಬಂದಿದ್ದಾನೆ. ಇವನು ಕೂಡ ಪರಾಕ್ರಮದಲ್ಲಿ ಹಿಂದೆ ಬಿದ್ದವನಲ್ಲ. ಇಕ್ಷ್ವಾಕುವಿನ ವಂಶದಲ್ಲಿ ಬಂದವನು ಈ ರಾಮ. ಅಂದರೆ ದಶರಥನ ಮಗನಿದ್ದಾನೆ. ಧರ್ಮ ಇವನ ಬಗ್ಗೆ ಯೋಚನೆ ಮಾಡುತ್ತೆ, ನಾನೇ ಹೆಜ್ಜೆ ತಪ್ಪಿದ್ದೇನೋ ಅಂತ. ಅಷ್ಟು ಧರ್ಮಿಷ್ಠ. ತಂದೆಯ ಆದೇಶದ ಮೇರೆಗೆ ಕಾಡು ಸೇರಿದ್ದಾನೆ. ಈಗ ವಾಸ ಮಾಡ್ತಾ ಕಾಡಿನಲ್ಲಿ ಇದ್ದ ಹೊತ್ತಿಗೆ ನಿಯತ್ತಿನಲ್ಲಿ ತನ್ನ ಕರ್ತವ್ಯವನ್ನು ತಾನು ಮಾಡ್ತಾ ಯಾರಿಗೂ ತೊಂದರೆ ಕೊಡ್ತಾ ಇರುವ ಹೊತ್ತಿನಲ್ಲಿ ರಾವಣನೆಂಬಂತಹ ದುಷ್ಟನಿಂದ ಈತನ ಹೆಂಡತಿ ಅಪಹೃತಳಾಗಿದ್ದಾಳೆ. ಅದರಿಂದಾಗಿ ಅವಳನ್ನು ಹುಡುಕಿ ತರುವ ಕೆಲಸಕ್ಕಾಗಿ ನಿನ್ನನ್ನು ಶರಣು ಬಂದಿದ್ದಾನೆ. ರಾಜಸೂಯ, ಅಶ್ವಮೇಧ ಮೊದಲಾದ ಅನೇಕ ಯಾಗಗಳಿಂದ ದೇವತೆಗಳನ್ನು ವಹ್ನಿಯ ಮೂಲಕ ತರ್ಪಣಗೈದಿದ್ದಾನೆ, ತೃಪ್ತಿಪಡಿಸಿದ್ದಾನೆ. ದಕ್ಷಿಣೆಯನ್ನು ಬೇಕಾದಷ್ಟು ಕೊಟ್ಟು ಅವನು ಕೊಟ್ಟದ್ರಿಂದಾಗಿಯೇ ಎಷ್ಟೋ ಜನ ತಮ್ಮ ಬದುಕನ್ನು ಕೊನೆಯ ತನಕವೂ ಯಾರತ್ರ ಬೇಡದಂತೆ ಬದುಕಿದ್ದಾರೆ. ಲೆಕ್ಕವಿಲ್ಲದಷ್ಟು ಗೋವುಗಳ ದಾನ ಮಾಡಿದ ಕೈ ಈತನದ್ದು. ತಪಸ್ಸಿನಿಂದ ಹೇಳುವ ಮಾತಿನಲ್ಲಿರುವ ಸತ್ಯತೆಯಿಂದ ಭೂಮಿಯೂ ಕೂಡ ಇವನ ಮಾತಿಗಾಗಿ ಕಾಯ್ತಾ ಇರ್ತಾಳೆ. ಅಂತಹ ಭೂಮಿಯನ್ನು ಪಾಲಿಸಿದವನೂ ಹೌದು ಇವನು. ಹೆಣ್ಣಿನ ಒಂದು ಕಾರಣದಿಂದಾಗಿ, ಸ್ತ್ರೀಹೇತೋ ತಸ್ಯ ಪುತ್ರೋಯಂ, ಒಂದು ಹೆಣ್ಣಿನ ಕಾರಣದಿಂದಾಗಿ ಇಲ್ಲಿಯ ತನಕ ಬರಬೇಕಾಯಿತು, ಕಾಡು ಪಾಲಾಗಬೇಕಾಯಿತು. ಅಂತಹ ರಾಮ ನಿನಗೆ ಶರಣಾಗಿದ್ದಾನೆ. ನಿನ್ನ